ಬೆಂಗಳೂರು ಗ್ರಾಮಾಂತರ ಲಗ್ಗೆರೆ ವಾರ್ಡ್ನಲ್ಲಿ ಬಿಜೆಪಿ ಮುಖಂಡರಾದ ಲಗ್ಗೆರೆ ನಾರಾಯಣಸ್ವಾಮಿರವರು ಹಾಗೂ ಎಲ್ಲ ಸ್ಥಳೀಯ ಮುಖಂಡರು ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿಯಾದ ಅಶ್ವಥ್ ನಾರಾಯಣರವರ ಪರವಾಗಿ ಜನರ ಬಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್, ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಹಾಗೂ ಬಿಜೆಪಿಯ ಹಲವು ರಾಜ್ಯ ನಾಯಕರು, ಲಗ್ಗೆರೆ ವಾರ್ಡ್ನ ಬಿಜೆಪಿ ನಾಯಕರು ಈ ಬಾರಿಯ ಲೋಕಸಭಾ ಚುನಾವಣೆಯ ಮತಬೇಟೆಯಲ್ಲಿ ಪಾಲ್ಗೊಂಡರು. ಲೋಕಸಭಾ ಚುನಾವಣೆಯ ಮತಬೇಟೆಯ ಕುರಿತು ಬಿಜೆಪಿ ಮುಖಂಡರಾದ ಲಗ್ಗೆರೆ ನಾರಾಯಣಸ್ವಾಮಿರವರು ನಮ್ಮೊಂದಿಗೆ ಅವರ ಅಭಿಪ್ರಾಯವನ್ನ ಹಾಗೂ ಜನರ ನಿರೀಕ್ಷೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಇವತ್ತು ಲಗ್ಗೆರೆ ನಾರಾಯಣಸ್ವಾಮಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ ಬನ್ನಿ. ರಾತ್ರಿ ಈಗಾಗಲೇ 8 ಗಂಟೆ ಆಗ್ತಾ ಇದೆ, ಆದರೂ ಕೂಡ ಅವರು ಮತಬೇಟೆಯನ್ನು ನಿಲ್ಲಿಸಿಲ್ಲ. ಭಾಳಷ್ಟು ಉತ್ಸಾಹದಿಂದ ಸಾವಿರಾರು ಕಾರ್ಯಕರ್ತರನ್ನು ಒಟ್ಟುಗೂಡಿಸಿಕೊಂಡು ಮನೆ ಮನೆಗೆ ತೆರಳಿ ಈ ದಿನ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ್ ಅವರಿಗೆ ಅವರ ಮತವನ್ನು ನೀಡಿ ಈ ಬಾರಿ ಯಶಸ್ವಿಯಾಗಿ ಜಯಗಳಿಸಬೇಕು ಅಂತೇಳಿ ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಜನರ ರೆಸ್ಪಾನ್ಸು ಉತ್ತರ ಬೆಂಗಳೂರು ಗ್ರಾಮಾಂತರದಲ್ಲಿ? ಬನ್ನಿ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಭಾಳಷ್ಟು ಸಾವಿರಾರು ಕಾರ್ಯಕರ್ತರು ನಿರಂತರವಾಗಿ ಮನೆ ಮನೆಗೆ ಹೋಗಿ ಮತಬೇಟೆಯನ್ನು ಮಾಡ್ತಾ ಇದ್ರಿ, ಹೇಗಿದೆ ರೆಸ್ಪಾನ್ಸು ಮನೆ ಮನೆಯಲ್ಲಿ? ನೋಡಿ, ಇವತ್ತು ಜನರಲ್ಲಿ ಒಂದು ಅಲೆ ಅದೇನು ಸುನಾಮಿ ಥರ ಮೂಡಿದೆ. ಏಕೆಂದರೆ 700 ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಕೊಳ್ಳೆ ಹೊಡೆದ್ರು. 200 ವರ್ಷಗಳ ಕಾಲ ಬ್ರಿಟಿಷ್ನವರು ಈ ದೇಶವನ್ನು ಕೊಳ್ಳೆ ಹೊಡೆದ್ರು. 60-70 ವರ್ಷಗಳ ಕಾಲ ನಮ್ಮ ಈ ದೇಶವನ್ನು ಆಡಳಿತ ಮಾಡಿದಂಥ ಮಹಾನ್ ನಾಯಕರು ಕಾಂಗ್ರೆಸ್ನವ್ರು ಕೊಳ್ಳೆ ಹೊಡೆದ್ರು. 5 ವರ್ಷದಿಂದ ದೇಶ ಕಾಯಲಿಕ್ಕೆ ಮೋದಿ ಬಂದಿದ್ದಾನೆ. ಎಂಥ ನಮ್ಮ ಸಂಪತ್ತನ್ನು, ಏನು ನಮ್ಮ ನಿಧಿಯನ್ನು ನಾಗರ ಕಾಯ್ತಾ ಇದೆ ಅಂತಲ್ಲ, ಆ ರೀತಿ ಕಾಯ್ತಾ ಇದ್ದಾನೆ. ಆ ಕಾವಲಿಗೆ ನಾವು ಕಾವಲುಗಾರರು. ಆ ಮೋದಿಯವರ ಜೊತೆ ನಾವೆಲ್ಲ ಇದ್ದೀವಿ, ನಿಮ್ಮ ಜೊತೆ ನಾವು ಸತತವಾಗಿರ್ತೀವಿ. ಏಕೆಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಭಾರತ ದೇಶಕ್ಕೆ. ಈ ಭಾರತ ದೇಶದ ಮೇಲೆ ಸತತವಾಗಿ ದಾಳಿಗಳು, ಲೂಟಿಗಳು ಆಗಿತ್ತು. ಅದನ್ನೆಲ್ಲ ಸಮರ್ಥವಾಗಿ ಏನಾದರೂ ಎದುರಿಸ್ತಾ ಅಂದ ಒಬ್ಬ ನಾಯಕ ಈ ದೇಶದಲ್ಲಿ ಹುಟ್ಟಿದರೆ 1000 ವರ್ಷ ಆದಮೇಲೆ ಮತ್ತೊಬ್ಬ ಮೋದಿ ಹುಟ್ಟಿ ಬಂದಿದ್ದಾನೆ. ಹಾಗಾಗಿ ಇವತ್ತು ಜನರ ಕಣ್ಣಲ್ಲಿ ಆ ರಾಮನ, ಇವತ್ತು ನೆನ್ನೆ ತಾನೇ ಶ್ರೀರಾಮನವಮಿ ಆಯಿತು, ರಾಮನ ಅವತಾರ ಮೋದಿಯಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಆ ಸುನಾಮಿಯನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ದೇಶವ್ಯಾಪ್ತಿ ಇವತ್ತು ಒಂದೇ ಒಂದು ಸ್ಲೋಗನ್, ಮೋದಿ ಮೋದಿ ಮತ್ತು ಮೋದಿ ಸರ್ಕಾರ, ಇಷ್ಟೇ. ಸೊ ಹಂಗಾಗಿ ಇವತ್ತು ನಾವೊಂದು ಸಣ್ಣ ಅಳಿಲು ಸೇವೆ ಅಂತ, ಏನು ರಾಮನ ಕೋಟೆ ಕಟ್ಟೋದಕ್ಕೆ ಲಂಕೆಗೆ ಹೋಗಬೇಕಾದ್ರೆ ಅಳಿಲು ಸಹ ತನ್ನ ಸೇವೆಯನ್ನು ಸಲ್ಲಿಸ್ತು ಅಂತ, ಆ ಅಳಿಲು ಸೇವೆ ಲಗ್ಗೆರೆ ಕಾರ್ಯಕರ್ತರು ನಾವೆಲ್ಲ ಸೇರ್ ಮಾಡ್ತೀವಿ. ಹೋದ ಬಾರಿಯ ಚುನಾವಣೆಗಿಂತ ಈ ಬಾರಿ ಭಾಳಷ್ಟು ಮೋದಿಯವರು ಹೇಳ್ತಾರೆ ಮತಬೇಟೆಯನ್ನು ನಾನು ವಸೂಲಿ ಮಾಡ್ತೀನಿ ಜನರ ಬಳಿ ಅಂತೇಳಿ. ಅಂದರೆ ಹೋದ ಬಾರಿ ಬರೀ ಕೇವಲ ಮೋದಿ ಅನ್ನೋ ಒಂದು ಅಸ್ತ್ರ ಇತ್ತು. ಈ ಬಾರಿ ಇವತ್ತು ಜನರು ಮೋದಿ ಅನ್ನೋ ಅಲೆಯಲ್ಲಿ ಇವತ್ತು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಭಾಳಷ್ಟು ಅಂತರದಿಂದ ನಾನು ಎಲ್ಲರನ್ನೂ ಕೂಡ ಮಾಡಿಸ್ತೀನಿ. ಏನಾಗ್ಬೋದು ಈ ಬಾರಿ ಅಲೆ? ಖಂಡಿತ. ಯಾಕೆ ಅಂತಂದರೆ ಯಾರೇ ಆಗಲಿ ಅವರು ಕೆಲಸ ಮಾಡಿದಾಗ ಕೆಲಸದ ಮೇಲೆ ನಂಬಿಕೆ ಇರುತ್ತೆ. ಇವತ್ತು ಎಲ್ಲ ಯಾವುದೇ ಒಂದು ನಮ್ಮ ಭಾರತದ ಮೇಲೆ ಯಾವುದಾದ್ರೂ ಒಂದು ದೌರ್ಜನ್ಯ ಇದಾದಾಗ, ಭಯೋತ್ಪಾದನೆಗಳಾದಾಗ ಒಂದು ನಮಗೆ ಯಾವುದೋ ಅಮೇರಿಕನೋ ರಷ್ಯಾನೋ ಬಂದು ರಾಜಿ ಮಾಡಿಸ್ತಿತ್ತು. ಆದರೆ ಉತ್ತರ ಕೊಡೋ ಶಕ್ತಿ ಇರ್ತಿರಲಿಲ್ಲ. ಒಂದು ಪತ್ರ ಬರೀಬೇಕಿತ್ತು, ರಿಕ್ವೆಸ್ಟ್ ಮಾಡಬೇಕಿತ್ತು. ಆದರೆ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಆದಂಥ ಅನ್ಯಾಯಕ್ಕೆ ಕೂಡಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟರೂ ವಿಶ್ವಮಟ್ಟದಲ್ಲಿ ಮೋದಿಯವರು ಕೊಟ್ಟ ಉತ್ತರವನ್ನು ಸಮರ್ಥನೆ ಮಾಡ್ಕೊಂಡು ಹೊರತು ಅದನ್ನು ಪ್ರಶ್ನೆ ಮಾಡೋಂಥ ಧೈರ್ಯ ಯಾವುದೇ ಒಂದು ದೇಶಕ್ಕೆ ಬರಲಿಲ್ಲ ಅಂತಂದರೆ ಅವರ ನಾಯಕತ್ವ ಎಷ್ಟು ಮಟ್ಟಿಗಿದೆ ಅನ್ನೋಂಥದ್ದನ್ನು ನಾವೆಲ್ಲ ಯೋಚನೆ ಮಾಡಬೇಕಿದೆ. ಕೇವಲ
ಮಿಲಿಟರಿಯವರು ಏನಿವತ್ತು ಏರ್ ಸ್ಟ್ರೈಕ್ ಹಾಗೂ ಕೇವಲ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು, ಅಂದರೆ ಮಿಲಿಟರಿಯವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ BJPಯವರು ಬೀಗ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಅವರೊಬ್ಬರಿಗೆ ಮಾತ್ರನ, ಅವ್ರು ಮಾತ್ರ ಹಿಂದೂಗಳ, ನಾವ್ಯಾರು ಕೂಡ ಹಿಂದೂಗಳಲ್ವಾ ಅನ್ನೋ ರೀತಿಯಾಗಿ ಇವತ್ತು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಸರ್, ಇವತ್ತು ನಾವೆಲ್ಲ ಇತಿಹಾಸ ಓದ್ಕೊಂಬಂದಿದ್ದವರು, ನಮಗೂ ಇತಿಹಾಸದ ಜ್ಞಾನ ಇದೆ, ಭಾರತೀಯರಿಗೂ ಇತಿಹಾಸದ ಜ್ಞಾನ ಇದೆ. ಇವತ್ತು ಯಾರಾದರೂ ಒಬ್ಬ ರಾಜ ಚೆನ್ನಾಗಿದ್ದರೆ ಪ್ರಜೆಗಳು ಚೆನ್ನಾಗಿರ್ತಾರೆ ಅಂತ ರಾಜನಿಗೆ ತಗೊಳ್ಳೋಂಥ ತೀರ್ಮಾನಗಳು ಅವರ ಎಲ್ಲ ದೇಶದ ಪ್ರಜೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ಸೈನಿಕರಿಗೆ ಕೊಟ್ಟಂಥ ಸವಲತ್ತುಗಳಿರ್ಬೋದು, ಸ್ವತಂತ್ರ ಇರ್ಬೋದು, ಹಿಂದೆ ಕೊಡಲಿಕ್ಕಾಗಲಿಲ್ಲ, ತೊಗೊಳ್ಲಿಕ್ಕಾಗಲಿಲ್ಲ. ನಾವೆಲ್ಲ ಕಾರ್ಗಿಲ್ ಯುದ್ಧ ನೋಡಿದ್ದೀವಿ. 2 ದಿವಸದಲ್ಲಿ ನಮ್ಮ ಸೈನಿಕರಿಗೆ ಯುದ್ಧವನ್ನು ಮುಗಿಸೋಕ್ಕೆ ಶಕ್ತಿ ಇದ್ರೂ ತಿಂಗಳಾನುಗಟ್ಟಲೆ ಸಾವಿರಾರು ಜನ ಬಲಿ ಕೊಡುವಂಥ ಕೆಲಸ ಆಯಿತು. ಅವತ್ತೇನಾದರೂ ಇವರು ರಸ್ತೆ ಮೇಲೆ ಹೋಗಿ ಅವ್ರ ಮೇಲೆ ವಾರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ಅವತ್ತಿನ ನಾಯಕತ್ವ. ಅವತ್ತು ಬಂಡೆಗಳ ಸಂಜಿನಲ್ಲಿ ಹಿಮದಲ್ಲಿ ಹತ್ತಿ ನಮ್ಮವ್ರು ಯುದ್ಧ ಮಾಡೋಂಥ ಪರಿಸ್ಥಿತಿ ಬಂದಿರೋ ಅವತ್ತು ಸಾವಿರಾರು ಜನ ಕಳ್ಕೊಬೇಕಾಯಿತು. ಅಂಥ ಪರಿಸ್ಥಿತಿ ಇವತ್ತು ಕೊಡಲಿಲ್ಲ. ಅದಕ್ಕೆ ಉತ್ತರನ ಅವ್ರು ಹೆಂಗೆ ಮೋಸದಿಂದ ಮಾಡಿದ್ರು ಅದನ್ನು ಧೈರ್ಯವಾಗಿ ಎದುರಿಸಿದ್ರು. ಇವತ್ತೇನಾದ್ರೂ ಅವ್ರ ಪರವಾಗಿ ನಿಲ್ತಿದ್ದ ಚೈನಾ ಇವತ್ತು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿದೆ ಅಂದರೆ ಭಾರತ ಸಮರ್ಥವಾಗಿದೆ ಅಂತ. ಏರ್ ಸ್ಟ್ರೈಕ್ ಮಾತ್ರ ಅವ್ರು ಮುಂದೆ ಇಟ್ಕೊಂಡು ಇವತ್ತು ಚುನಾವಣೆ ಮಾಡ್ತಾರಲ್ಲ, ಯಾಕೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದಾರಲ್ಲ ಸರ್? ಏರ್ ಸ್ಟ್ರೈಕ್ ಒಂದೇ ನಾವು ಹೇಳ್ತಿಲ್ಲ, ಈ ದೇಶದ ಸಂಪತ್ತನ್ನು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು. ಇವತ್ತು ಭ್ರಷ್ಟರನ್ನ ಮಟ್ಟ ಹಾಕಿದ್ದಾರೆ, ಇವತ್ತು ಏನು ಭಯೋತ್ಪಾದನೆ ಮಟ್ಟ ಹಾಕಿದ್ದಾರೆ, ಆಮೇಲೆ ಅಭಿವೃದ್ಧಿ ಸಾಗ್ತಾ ಇದೆ. ಇವತ್ತು ದೇಶದ ಆರ್ಥಿಕತೆ ಡೆವಲಪ್ ಆಗಿದೆ, ದೇಶದಲ್ಲಿ ಸ್ವಾಭಿಮಾನ ಡೆವಲಪ್ ಆಗಿದೆ. ಇವತ್ತು ನಾವು ಭಾರತೀಯರು ಇಡೀ ವಿಶ್ವದಲ್ಲಿ ಎಲ್ಲೇ ಇದ್ದರೂ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳೋಂಥ ಪರಿಸ್ಥಿತಿ ಇವತ್ತು ಭಾರತಕ್ಕೆ ಬಂದಿದೆ. ಅದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥದ್ದು, ನಾವೆಲ್ಲ ಸಂತೋಷ ಸಂಭ್ರಮಿಸಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಚುನಾವಣೆ ಬೇರೆ. ಇವತ್ತು ಕಾಂಗ್ರೆಸ್ನವರ ಎಷ್ಟೋ ಜನ ಸ್ನೇಹಿತರು ಸಿಗ್ತಾರೆ, ಸರ್ ಮೋದಿ ಅಂತ ನಾಯಕತ್ವ ಬೇಕು ಅಂತ. ಇವತ್ತು ನಿಮ್ಮಲ್ಲಿ ಭಾಳಷ್ಟು ಒಗ್ಗಟ್ಟು, BJP ಮುಖಂಡರಲ್ಲಿ ಭಾಳಷ್ಟು ಹಿಂದೇಟ ಆಗ್ತಾ ಇದೆ, ಯಾರಿಗೂ ಕೂಡ ಒಗ್ಗಟ್ಟಿಲ್ಲ. ಅಶ್ವಥ್ ನಾರಾಯಣ ಅವರು ಏನು ಬೇಕಾದ್ರೂ ಆಗ್ಬೋದು, ಕೇವಲ BJP ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಅಷ್ಟೇ, ಏನಾಗುತ್ತೆ ಕಾದು ನೋಡಿ ಅಂತ ಕೆಲವರು ಹೇಳ್ತಾ ಇದ್ದಾರಲ್ಲ ಸರ್? ನೋಡಿ ಸರ್, ಇವತ್ತು ಒಗ್ಗಟ್ಟು ಅನ್ನೋದು, ಶಿಸ್ತು ಅನ್ನೋಂಥದ್ದು BJP ಪಕ್ಷದಲ್ಲಿರೋಂಥದ್ದು ನಾವು ಜನತಾದಳದಲ್ಲೂ ನೋಡಿದ್ದೀವಿ. ಇವತ್ತು ಕಾಂಗ್ರೆಸ್ ಜನತಾದಳ ಪ್ರತಿ ಕಾರ್ಯಕರ್ತ ಕಿತ್ತಾಡ್ತಾ ಇದ್ದಾನೆ, ಹಿಂದ್ಲಿಂದಲೇ ಕಿತ್ತಾಡ್ಕೊಂಡ್ಬಂದ್ರೆ ಇವತ್ತು ಕಿತ್ತಾಡ್ತಾ ಇದ್ದಾನೆ. ಅವರೇನು ಒಂದಾಗಕ್ಕಾಗಲಿಲ್ಲ. ಇವತ್ತು ಖಾತೆ ತೆರೆಯುತ್ತೋ ಇಲ್ಲ ಜನತಾದಳ ಗೊತ್ತಿಲ್ಲ, ಆ ಪರಿಸ್ಥಿತಿ ಬಂದು ಕುಂತಿದೆ. ನೋಡೋಣ ಕಾಯ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಈ ದಿನ ಭಾಳಷ್ಟು ಅದ್ಧೂರಿಯಾಗಿ ಮನೆ ಮನೆಗೆ ಪಾದಯಾತ್ರೆ ಹೋಗುವ ಮುಖಾಂತರ ಅವರು ಮತಬೇಟೆಯನ್ನು ಶುರು ಮಾಡಿದ್ದಾರೆ. ಏನಾಗುತ್ತೆ, ಜನರ ಒಂದು ನಾಡಿ ಮಿಡಿತ ಯಾರ ಪರವಾಗಿದೆ ಅಂತ ಕಾದು ನೋಡಬೇಕಾದ್ರೆ ಭಾಳ ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು, ಈ ಬಾರಿ ಲೋಕಸಭೆ ಚುನಾವಣೆ ಭಾಳಷ್ಟು ರಂಗನ್ನು ಪಡಿತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೇವಲ ಮೋದಿ ಅಲೆ ಕೆಲಸ ಮಾಡುತ್ತಾ ಅಥವಾ ಅಭಿವೃದ್ಧಿ ಮಂತ್ರವನ್ನು ಜಪಿಸ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಅವರ ಅಲೆ ಇಲ್ಲಿ ಏನಾಗ್ಬೋದು ಅನ್ನೋದು ಕೂಡ ಕುತೂಹಲ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ. ಕೇವಲ ಇನ್ನು 2-3 ದಿನಗಳು ಮಾತ್ರ ಪ್ರಚಾರ ಬಾಕಿ ಇರ್ತಕ್ಕಂಥದ್ದು. 18ನೇ ತಾರೀಕು ಇವತ್ತಾಲೆ ಭಾಳಷ್ಟು ಹತ್ರ ಬರ್ತಾ ಇದೆ. ಏನಾಗುತ್ತೆ, ಮತದಾರ ಯಾರ ಪರವಾಗಿ ಹೋಗ್ತಾನೆ ಅನ್ನೋದೇ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಮು ಜೊತೆ ಚನ್ನಕೇಶ್, TV12 ಕನ್ನಡ, ಬೆಂಗಳೂರು. ಕ್ಯಾಮ್ರಾಮನ್ ರಾಮು ಜೊತೆ ಚನ್ನಕೇಶ್, TV12 ಕನ್ನಡ, ಬೆಂಗಳೂರು.